ಬೆಳಿಗ್ಗೆನೇ ಏನಪ್ಪ ಕೆಲಸ ಅಂದರೆ ಅಡಿಕೆ ಗಿಡಕ್ಕೆ ಸುಣ್ಣ ಹೊಡಿಬೇಕಿತ್ತು. ಸುಣ್ಣ ಅಡಿಕೆ ಗಿಡಕ್ಕೆ ಎಂತ ಕುಡಿತಾರೆ ಅಂತ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಅಡಿಕೆ ಗಿಡ ಯಾವ ರೀತಿ ಹಾಳಾಗಿದೆ ಅಂತ. ಇದು ನೋಡಿ, ಬಿಸಿಲಿಗೆ ಬೆಂದಂಗೆ ಹೋಗಿದೆ. ಬಿಸಿಲು ಜಾಸ್ತಿ ಬೀಳೋದ್ರಿಂದ ಈ ರೀತಿ ಆಗುತ್ತೆ. ಇದೇ ನೆರಳಲ್ಲಿದ್ದಿದ್ರೆ ಈ ಥರ ಆಗ್ತಿರ್ಲಿಲ್ಲ. ಈ ಕಡೆ ಬಾಳೆ ನೆರಳಿದೆ, ಅದರಿಂದ ನೋಡಿ ಇವೆಷ್ಟು ಚೆನ್ನಾಗಿವೆ ಅಂತ. ಇವತ್ತು ಬೆಳಿಗ್ಗೆನೇ ಬೇಗ ಎದ್ದು ಹಾಲೆಲ್ಲ ಕರೆದು ಡೈರಿ ಹತ್ರ ಹಾಕ್ಬಿಟ್ಟು ಬಂದೆ. ಬಂದಾದಮೇಲೆ ಹಸುಗೆ ಮತ್ತು ಎಮ್ಮೆಗೆ ನೀರು ಕುಡಿಸ್ಬಿಟ್ಟು ಅವನ್ನೆಲ್ಲ ಆಚೆ ಕಟ್ಬಿಟ್ಟು, ಮತ್ತು ನಮ್ಮ ಮೇಕೆಗಳನ್ನೆಲ್ಲ ಆಚೆ ಕಟ್ಬಿಟ್ಟು ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡ್ಕೊಳೋಣ ಅಂತ ಹೋದೆ. ಫುಲ್ಲೆಲ್ಲ ಮೇಕೆಗಳು ಗಬ್ಬೆ ಬರ್ಸ್ಬಿಟ್ಟಿದ್ವು. ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಮೇವು ಕುಯ್ಯೋಣ ಅಂತ ಹೋದೆ. ಹಾಗೆ ಮೇವೆಲ್ಲ ಕುಯ್ಕೊಂಡು ಮನೆ ಹತ್ರ ಎತ್ಕೊಬಂದು ಹಾಕ್ತೆ. ಮನೆ ಹತ್ರ ಎತ್ಕೊಬಂದು ಹಾಕ್ತಿದ್ದಂಗೆ ನಮ್ಮ ಮೇಕೆಗಳು ನೋಡ್ರಿ ಹೆಂಗೆ ತಿಂತಾವೆ ಅಂತ, ಅದನ್ನು ಬಿಡ್ತಾಯಿಲ್ಲ. ಮತ್ತು ದನಗಳನ್ನೆಲ್ಲ ಒಳಗಡೆ ಕಟ್ಬಿಟ್ಟು ಮತ್ತು ಮೇಕೆಗೆ ನೇಪಿಯರ್ನೆಲ್ಲ ಹಾಕ್ಬಿಟ್ಟು ಮತ್ತು ಸುಣ್ಣ ಹೊಡೆಯೋಣ ಅಂತ ಹೋದೆ. ಸುಣ್ಣ ಎಲ್ಲ ಹೊಡೆಯೋ ಅಷ್ಟೊತ್ತಿಗೆ ಸಂಜೆ ಆಗೋಯ್ತು ಅಂದ್ಕೊಳ್ಳಿ. ಇವತ್ತೊಂದು 250 ಮರಕ್ಕೆ ಅಷ್ಟೇ ಹೊಡೆಯೋಕ್ಕಾಗಿದ್ದು. ಯಾಕಪ್ಪ ಅಂದರೆ ಒಬ್ಬನೇ ನಿಧಾನಕ್ಕೆ ಹೊಡಿತಿದ್ದೆ. ಹೊಡೆದಿದ್ದೆಲ್ಲ ಯಾವ ಥರ ಕಾಣಿಸ್ತಿದ್ದು ಅಂತ ತೋರಿಸ್ತೀನಿ ನೋಡಿ. ಈ ಥರ ಕಾಣಿಸ್ತಿತ್ತು. ಜಸ್ಟ್ 250 ಗಿಡಕ್ಕೆ ಅಷ್ಟೇ ಹೊಡೆಯೋಕ್ಕಾಗಿದ್ದು ನನ್ನ ಕೈಲಿ. ಇವತ್ತಿನ ಲಾಗ್ ಇಷ್ಟೇ. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ.